ಹಲೋ ಗೈಸ್, ಗಾಡ್ ಆಫ್ ಸ್ಕೂಲ್ ಎನಿಮೇನ ಎಪಿಸೋಡ್ 5 ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಹಿಂದಿನ ಎಪಿಸೋಡಲ್ಲಿ ನೀವು ಕೇಳಿರ್ಬೋದು, ಆ ಟೈಮಲ್ಲಿ ನಮ್ಮ ಕಾನಿಗೆ ಅವನ ಒಂದು ಕೋಪನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವನ ಫ್ರೆಂಡಿಗೆ ತುಂಬ ಜಾಸ್ತಿ ತೊಂದರೆ ಆಗಿರ್ತದೆ. ಸೊ ಹಾಗಾಗಿ ಅವನು ಕೆಫೆಯಲ್ಲಿ ವರ್ಕ್ ಮಾಡ್ತಿದ್ದ ನೋಡಿ, ಅಲ್ಲಿ ಕೂಡ ಕೆಲವು ಜನ ಬಂದು ಅವನ ಜೊತೆ ವಿಚಿತ್ರವಾಗಿ ಬಿಹೇವ್ ಮಾಡಲಿಕ್ಕೆ ಶುರು ಮಾಡಿದಾಗ ಅವನ ಕೋಪನ ಕಂಟ್ರೋಲ್ ಮಾಡಿದೆ ಅವನಿಗೆ ಹೊಡಿತಾನೆ. ಹಾಗೆ ಬ್ಯಾಟಲಲ್ಲಿ ಕೂಡ ಮೀರನ್ಗೆ ತುಂಬ ಜಾಸ್ತಿ ಹೊಡಿತಾನೆ. ಅವ್ರ ಮಧ್ಯೆ ಎಷ್ಟೇ ಫ್ರೆಂಡ್ಶಿಪ್ ಇದ್ದರೂ ಕೂಡ ಅದನ್ನು ಮರೆತು ಅವನಿಗೆ ಹೊಡಿತಾನೆ. ಎಲ್ಲರೂ ಕೂಡ ಆಶ್ಚರ್ಯದಲ್ಲಿರ್ತಾರೆ, ಈ ರೀತಿ ಯಾರಾದರೂ ಹೊಡಿತಾರ ಅಂತ. ಆ ರೀತಿ ಅವನು ಬರ್ಬರವಾಗಿ ಹೊಡಿತಾ ಇರ್ತಾನೆ. ಸೊ ಅದು ನೋಡಲಿಕ್ಕೂ ಕೂಡ ನಮಗೆ ಬೇಜಾರಾಗುತ್ತೆ. ಸೊ ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅಲ್ಲಿ ತನಕ ಅವನು ಹೊಡೆಯೋದನ್ನೇ ಬಿಡಲ್ಲ. ಆ್ಯಂಡ್ ನಾವು ನೋಡ್ತೀವಿ ಮೋರಿಗೂ ಕೂಡ ಮೋರಿ ಆ್ಯಕ್ಚುಲಿ ಲೇಟ್ ಬಂದಿರ್ತಾನೆ ಅಲ್ಲಿಗೆ. ಅದನ್ನು ನೋಡಿ ಅವನಿಗೂ ಕೂಡ ಶಾಕ್ ಆಗಿರ್ತದೆ. ಸೊ ಮೋರಿಗೆ ಹೇಳ್ತಾನೆ ಬ್ಯಾಟಲಲ್ಲಿ ಸಿಗುವ ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ಮೋರಿಗೂ ಕೂಡ ತುಂಬ ಜಾಸ್ತಿ ಸಿಟ್ಟು ಬಂದಿರ್ತದೆ. ಸೊ ಹಾಗಾಗಿ ಅವನು ಬ್ಯಾಟಲಲ್ಲಿ ಸೋಲ್ಸ್ತಾನೆ ಒಬ್ಬ ವ್ಯಕ್ತಿನ. ಆ್ಯಂಡ್ ಅಲ್ಲಿಂದ ಸೀದಾ ಹೋಗ್ತಾನೆ ಅವನು ಹಾಸ್ಪಿಟಲ್ಗೆ. ಆ್ಯಂಡ್ ಅವಳ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅವಳು ಹೇಳ್ತಾಳೆ ನನಗೇನು ಅಷ್ಟು ನೋವಿಲ್ಲ ಅಂತ. ಆ್ಯಂಡ್ ಇದು ಕೂಡ ಹೇಳ್ತಾಳೆ ಏನೋ ಒಂದು ತೊಂದರೆ ಆಗಿದೆ ಕಾನಿಗೆ. ಅವ್ನು ನಮ್ಮ ಹತ್ರ ಹೇಳ್ತಾ ಇಲ್ಲ, ಬಟ್ ಏನೋ ಒಂದು ತೊಂದರೆ ಇದೆ. ಇಲ್ಲದಿದ್ದರೆ ಅವ್ನು ಯಾಕೆ ಈ ರೀತಿ ರಿಯಾಕ್ಟ್ ಆಗ್ತಾನೆ. ಸೊ ನಾವು ಮೋರಿಯನ್ನು ನೋಡ್ತೀವಿ, ಅವನು ಕೂಡ ಇದೇ ಒಂದು ಮೂಮೆಂಟಲ್ಲಿ ಇರ್ತಾನೆ, ಏನಾಗಿರ್ಬೋದು ಏನು ಕತೆ ಅಂತ. ಸೊ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಕಾನ್ ಸೋಲೋ ಥರ ಮಾಡ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಅವನು ಹೇಳ್ತಾನೆ ನಾನು ನಿಮ್ಮಿಬ್ಬರನ್ನು ಕೂಡ ಫ್ರೆಂಡ್ ಅಂತ ಅಂದ್ಕೊಂಡಿಲ್ಲ. ಸೊ ಆ ಟೈಮಲ್ಲಿ ಮೋರಿ ಕೂಡ ಬಿಡಲ್ಲ. ಆ್ಯಂಡ್ ಖಾನ್ ಕೂಡ ಫೈಟ್ ಅಂತೂ ಜಬರ್ದಸ್ತ್ ಇರ್ತದೆ. ಸೊ ನಾವು ನೋಡ್ತೀವಿ ಫೈನಲಿ ಮೀರಾ ಅಲ್ಲಿಂದ ಡಿಸ್ಚಾರ್ಜ್ ಆಗಿರ್ತಾಳೆ. ಬಟ್ ಯಾರೋ ವ್ಯಕ್ತಿ ಇರ್ತಾನೆ ಹಾಸ್ಪಿಟಲ್ ಅಂತ ಗೊತ್ತಾಗಿದ ಮೇಲೆ ಅವಳಿಗೆ ತುಂಬ ಜಾಸ್ತಿ ತಲೆ ಬಿಸಿ ಆಗುತ್ತೆ. ಅದು ಮೋರಿಯಾ ಖಾನ ಅವಳಿಗೆ ಗೊತ್ತಾಗಲ್ಲ. ಫೈಟ್ ಇಲ್ಲಿ ನೋಡ್ಬೋದು ನಾವು. ಸೊ ಫೈಟ್ ಅಂತೂ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಕ್ಚುಲಿ ಆ ಒಂದು ಪ್ರೆಸಿಡೆಂಟ್ ಟೀಮ್ ಅವರು ಏನು ಮಾಡ್ತಾರೆ ಅಂದರೆ ಭಿಕ್ಷೆಗೆ ಪವರ್ ಕೊಡ್ತಿರ್ತಾರೆ. ಆ ಒಂದು ಪವರನ್ನು ಇವನಿಗೆ ನಮ್ಮ ಕಾನಿಗೆ ಕೊಡುವಂಥ ಮಾತಾಗ್ತಿರ್ತದೆ. ಸೊ ನಾವು ನೋಡ್ತೀವಿ ನಮ್ಮ ಹೀರೋ ಇರ್ತಾನೆ ನೋಡಿ ಮೋರಿ, ಅವನಿಗೆ ತುಂಬ ಜಾಸ್ತಿ ಏಟಾಗಿರ್ತದೆ. ಅದು ತುಂಬ ಜಾಸ್ತಿ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಫೈಟು ಜಬರ್ದಸ್ತ್ ನೋಡ್ತೀವಿ ಇವರಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ಇವರಿಬ್ಬರ ಮಧ್ಯದಲ್ಲಿ 4-5 ದಿನ ಹಿಂದೆ ಫ್ರೆಂಡ್ಶಿಪ್ ಶುರುವಾಗಿದೆ ಗೊತ್ತಾಗಲ್ಲ. ಆದರೆ ಒಂದು ಮೂಮೆಂಟಿಗೆ ಕಾನಿಗೆ ಅವನ ಫ್ರೆಂಡ್ ನೆನಪಾಗ್ತಿರ್ತದೆ. ಸೊ ಹಾಗಾಗಿ ಅವನ ಫೈಟನ್ನು ಸ್ವಲ್ಪ ಲೈಟ್ ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಮೀರಾ ಬಂದು ಕಿರಿಸ್ಲಿಕ್ಕೆ ಶುರು ಮಾಡ್ತಾಳೆ, ನೀನೇನು ಮಾಡ್ತಿದ್ಯಾ, ನನ್ನ ಜೊತೆ ನೀನು ಇದಕ್ಕಿಂತ ಡಬಲ್ ಆಗಿ ಫೈಟ್ ಮಾಡಿದ್ಯಾ, ಸೊ ಹಾಗಾಗಿ ಫೈಟ್ ಮಾಡು ಅಂತ. ಸೊ ಇಲ್ಲಿ ಇವರು ಪ್ರೆಸಿಡೆಂಟ್ ಎಲ್ಲ ನೋಡ್ತಾ ಇರ್ತಾರೆ ಈ ಫೈಟನ್ನು. ಆ್ಯಂಡ್ ಮತ್ತೆ ಶುರು ಆಗುತ್ತೆ ರಿಯಲ್ ಫೈಟ್. ಯಾಕಂದರೆ ಮೋರಿಗೆ ವಿಷಯ ಹೇಳಬೇಡ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಇವರ ಮಧ್ಯೆ ಫೈಟ್ ಗಟ್ಟಿಮುಟ್ಟಾಗಿ ಶುರುವಾಗುತ್ತೆ. ಸೊ ನಿಮಗೆ ಗೊತ್ತಿರ್ಬೋದು, ಮೇರಿ ಕೋಮ್ ನೀವು ಮೂವಿ ನೋಡಿದರೆ ಲಾಸ್ಟ್ ಸೀನಲ್ಲಿ ಮಗಳು ಹುಷಾರಾಗಿದ್ದಾಳೆ ಅಲ್ಲಿ ತನಕ ಸಹ ಅವ್ರು ಫೈಟ್ ಮಾಡೋದಿಲ್ಲ, ಮತ್ತೆ ಫೈಟ್ ಮಾಡ್ತಾರೆ ನೋಡಿ. ಆ ಥರನೇ ಸೀನ್ ಇಲ್ಲಿ ಕ್ರಿಯೇಟ್ ಆಗಿದ್ದು. ಸೊ ನಾವು ನೋಡ್ತೀವಿ ಇಲ್ಲಿ ಇವರು 3 ಜನ ಕೂಡ ಫ್ರೆಂಡ್ಶಿಪ್ ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ 3 ಜನ ಕೂಡ ತುಂಬ ಟ್ರೂ ಫ್ರೆಂಡ್ ಆಗಿ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಮೀರಾನ ಮ್ಯಾಚ್ ಇರ್ತದೆ. ಆ್ಯಂಡ್ ಈ ಟೈಮಲ್ಲಿ ಮೀರಾ ವಿನ್ ಆಗ್ತಾಳೆ. ಸೊ ಏನಾಗುತ್ತೆ ಅಂದರೆ ಮೋರಿ ಏನು ಮಾಡ್ತಾನೆ, ಕಿರ್ಚ್ಲಿಕ್ಕೆ ಶುರು ಮಾಡ್ತೀನಿ, ಓ ಮೀರಾ 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 ಅಂತ. ಸೊ ಆ ಟೈಮಲ್ಲಿ ಕಾನ್ ಕೂಡ ನಾಚಿಕೆ ಮಾಡ್ಕೊಡ್ತಿದ್ದಾನೆ. ಆ್ಯಂಡ್ ಮೀರಾ ಹೇಳ್ತಾಳೆ ಯೋ ಬೇವಕೂಫ್ ಅಂತ, ಬುದ್ಧಿಲ್ಲದವನು ಇಡಿಯಟ್ ಅಂತ ಹೇಳ್ತಿರ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ 3 ಜನ ಫ್ರೆಂಡ್ಸ್ ಹೋಗ್ತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಮೋರಿ ಹೇಳ್ತಾನೆ ನಾವು ವಿನ್ ಆಗ್ತೀವಿ, 3 ಜನ ನಾವು ವಿನ್ ಆಗಲೇಬೇಕು. ಆ್ಯಕ್ಚುಲಿ ಇವರು ಸಿಯೋಲ್ನ ಟೀಮ್ ಆಗಿರ್ತಾರೆ ಈಗ. ಆ್ಯಂಡ್ ಇವ್ರು 3 ಜನ ಕೂಡ ಇನ್ನೂ ನ್ಯಾಷನಲ್ಗೆ ಆಡ್ಲಿಕ್ಕೆ ಇರ್ತಾರೆ. ಸೊ ನಾವು ನೋಡ್ತೀವಿ ಒಬ್ಬರು ಮಾಸ್ಟರನ್ನು, ಅವ್ರ ಮಾಸ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್, ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಇವರು ಟೂರ್ನಮೆಂಟಲ್ಲಿ ಇರ್ತಾರೆ. ಅವ್ರ ಜೊತೆ ಮೀರಾ ಸ್ವಲ್ಪ ಹೊತ್ತು ಮಾತಾಡ್ತಾಳೆ. ಅವ್ರು ಕೂಡ ಸ್ವಲ್ಪ ಟಿಪ್ಸನ್ನು ಹೇಳಿಕೊಡ್ತಾರೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಜೊತೆ ಕಾನ್ ಮಾತಾಡ್ತಿರ್ತಾನೆ ಅಬೌಟ್ ಪವರ್. ಆದರೆ ಮೋರಿ ತುಂಬ ಡಿಫ್ರೆಂಟ್ ಆಗಿರ್ತಾನೆ. ಅವನಿಗೆ ಈ ಥರ ಭಿಕ್ಷೆ ಪವರ್ ಬೇಕಾಗಿರೋದಿಲ್ಲ. ಅವನು ಅವನದೇ ಪವರಲ್ಲಿ ಬ್ಯಾಟಲನ್ನು ಆಡಲಿಕ್ಕೆ ಇಷ್ಟಪಡೋನು. ಸೊ ಇಲ್ಲಿ ನಾವು ನೋಡ್ತೀವಿ ಒಂದು ಬಾಲನ್ನು ತೆಗೆದುಕೊಡ್ತಾನೆ ಚಿಕ್ಕ ಮಕ್ಕಳಿಗೆ. ಆ್ಯಕ್ಚುಲಿ ಸೀನ್ ತುಂಬ ಜಾಸ್ತಿ ಫನ್ ಇತ್ತು. ಆ್ಯಂಡ್ ಆ ಟೈಮಲ್ಲಿ ಅವನ ಕಾಲಿಗೆ ನೋವಾದ ಕಾರಣ ಒಬ್ಬರು ಮಾಸ್ಟರ್ ಬಂದು ಅವನ ಕಾಲು ನೋವನ್ನು ಸರಿ ಮಾಡ್ತಾರೆ. ಆಮೇಲೆ ಅವರು ಐ ಥಿಂಕ್ ಅವನಿಗೆ ಹೇಳಿ ಕೂಡ ಕೊಡ್ತಾರೆ, ಅವ್ನು ಟ್ರೈನಿಂಗ್ ಕೂಡ ಮಾಡ್ತಾರೆ. ಇಲ್ಲಿ ಇವಾಗ ಗ್ರೀನ್ ಹೇರ್ ಅವ್ನು ನೋಡ್ತೀವಿ ನಾವು, ಇವನು ವಿಲನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಬ್ಲೂ ಹೇರ್ ಅವ್ನು ಇರ್ತಾನೆ ನೋಡಿ, ಅವನ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಅವ್ರ ಮಧ್ಯದಲ್ಲಿ ಒಂದು ಫೈಟ್ ಆಗಿರುತ್ತೆ. ಅದು ಏನಕ್ಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮೀರಾ ಮತ್ತು ಕಾನ್ ಬಂದಿರ್ತಾರೆ ಮೋರಿ ಮನೆಗೆ. ಆ್ಯಕ್ಚುಲಿ ಅವ್ನು ಬಿದ್ಕೊಂಡಿರ್ತಾನೆ. ಅವಳು ಹೇಳ್ತಾಳೆ ನಂಗೆ ಗೊತ್ತಿದ್ದು ನೀನು ನಿದ್ದೆ ಮಾಡ್ತಿರ್ತೀಯ ಅಂತ. ಸೊ ಒಳಗೋಗಿ ಸ್ವಲ್ಪ ಅವರು ಫೋಟೋಸ್ ಎಲ್ಲ ನೋಡ್ತಾರೆ, ಒಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಮೋರಿಗೆ ತಂದೆ ತಾಯಿ ಯಾರೂ ಇರೋದಿಲ್ಲ, ತಾತ ಮಾತ್ರ ಇರೋದು. ಅದೆಲ್ಲ ಗೊತ್ತಾಗುತ್ತೆ ಮೀರಾಗೆ, ಕಾನಿಗೂ ಕೂಡ. ಆ್ಯಂಡ್ 3 ಜನ ಫ್ರೆಂಡ್ಸ್ ಅವರು ಮಾತಾಡ್ತಾ ಬರ್ತಾರೆ. ಆ್ಯಂಡ್ ನಮ್ಮ ಮೋರಿ ಅಂತೂ ತುಂಬ ಜಾಸ್ತಿ ಎಕ್ಸೈಟ್ ಆಗಿರ್ತಾನೆ. ಅವ್ನು ಹೇಳ್ತಾನೆ ನಾವೇ ವಿನ್ ಆಗೋದು ಈ ಸರಿ ಅಂತ. ಸೊ ಇಲ್ಲಿ ಸಿಯೋಲ್ ಟೀಮಲ್ಲಿ ಇವ್ರು 3 ಜನ ಇರ್ತಾರೆ. ಆ್ಯಂಡ್ ಇವ್ರು 3 ಜನ ಜೊತೆ ಫೈಟ್ ಮಾಡಬೇಕಾಗುತ್ತೆ.
ಸೊ ಆ್ಯಕ್ಚುಲಿ ಈ ಹುಡುಗಿದು ಸ್ವಲ್ಪ ಸ್ಟೋರಿ ತೋರಿಸ್ತಾರೆ. ಒಬ್ಬ ಹುಡುಗ ಇರ್ತಾನೆ, ಅವನು ಸೋಲ್ತಾ ಇರ್ತಾನೆ ಆ್ಯಂಡ್ ಹೇಳ್ತಾಳೆ ಇವಳು, "ನೀನು ಯಾವಾಗಲೂ ಸೋಲ್ತಾ ಇರ್ತೀಯ, ಯಾಕೆ ನೀನು ಹೋಗೋದು ಬಿಟ್ಬಿಡು" ಅಂತ. ಮತ್ತು ಇವರಿಬ್ಬರ ಮಧ್ಯೆ ಸ್ವಲ್ಪ ಕನೆಕ್ಷನ್ ನೋಡ್ತೀವಿ. ಯಾಕಂದರೆ ಅವ್ನು ಹೇಳ್ತಾನೆ, ಗಿವ್ ಅಪ್ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ. ಸೊ ಇವನು ತುಂಬ ಜಾಸ್ತಿ ಸ್ಟ್ರಾಂಗ್ ಇರ್ತಾನೆ ಆ್ಯಂಡ್ ನಮ್ಮ ಕಾನಿಗೆ ಇವನನ್ನು ಸೋಲಿಸ್ಲಿಕ್ಕೆ ತುಂಬ ಜಾಸ್ತಿ ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ನಾವು ಒಂದು ಫೈಟ್ ನೋಡ್ತಾ ಇರ್ತೀವಿ ಆ್ಯಂಡ್ ಅದು ತುಂಬ ಜಾಸ್ತಿ ವಿಕಾರವಾಗಿರ್ತದೆ. ಲೈಕ್ ತುಂಬ ಜಾಸ್ತಿ ಅವನು ತುಂಬಾ ಅವನ ಕೈಯೆಲ್ಲ ಕಟ್ಟಾಗ್ತಿದ್ದು ಅದು ಜೋಡಣೆ ಆಗ್ತಿರ್ತದೆ ಆ್ಯಂಡ್ ಆ ಫೈಟ್ ಕೂಡ ಕ್ರೇಜಿ ಇತ್ತು. ಸೊ ಇನ್ನೊಂದು ಕಡೆ ನಾವು ನೋಡ್ತೀವಿ ಈ ಹುಡುಗಿ ಜೊತೆ ಮೀರಾ ಫೈಟ್ ಮಾಡ್ತಾಳೆ. ತುಂಬಾ ಜಬರ್ದಸ್ತಿ ಇರ್ತದೆ ಈ ಫೈಟ್ ಆ್ಯಂಡ್ ಈ ಹುಡುಗಿ ಕೂಡ ಆಶ್ಚರ್ಯ ಆಗುತ್ತೆ ಮೀರಾಗೆ ತುಂಬ ಜಾಸ್ತಿ ಪವರ್ ಇದೆ ಅಂತ. ಸೊ ನಾವು ಇನ್ನೊಂದು ಕಡೆ ನೋಡೋದೇನೆಂದರೆ ಅದದು ಕ್ರೀಪಿ ಫೈಟ್ ಆಗ್ತಿರ್ತದೆ ನೋಡಿ. ಆ ಒಂದು ಫೈಟಲ್ಲಿದ್ದ ಈ ಒಂದು ವ್ಯಕ್ತಿ ತುಂಬ ಜಾಸ್ತಿ ಮಾಸ್ಟರ್ ಆಗಿರ್ತಾನೆ ಆ್ಯಂಡ್ ಫೈನಲಿ ಇವ್ರು 3 ಜನ ಕೂಡ ವಿನ್ ಆಗಿರ್ತಾರೆ. ಗ್ರೀನ್ ಹೇರ್ ಅವನು ಒಬ್ಳು ಹುಡುಗಿ ಜೊತೆ ಫೈಟ್ ಮಾಡ್ತಿರ್ತಾನೆ ಆ್ಯಂಡ್ ಆ ಹುಡುಗಿಯ ಗಂಟ್ಲ ಹತ್ರ ಅವನು ಓದಿತಾ ಇರ್ತಾನೆ. ಇದನ್ನು ಆ್ಯಕ್ಚುಲಿ ಮೀರಾ ನೋಡ್ತಾಳೆ ಆ್ಯಂಡ್ ಮೀರಾ ಮೊದಲಿಗೆ ಮೋರಿಯನ್ನು ತಡಿತಾಳೆ, ನೀನು ಹೋಗಬೇಡ ಅಂತ. ಆಮೇಲೆ ಮೋರಿ ಹೇಳ್ತಾನೆ, ನಾನಿಲ್ಲಿದ್ದೀನಿ ಬಟ್ ಖಾನ್ ಅಲ್ಲಿದ್ದಾನೆ ಆ್ಯಂಡ್ ಖಾನ್ ಅಲ್ಲಿಗೆ ಬಂದಿರ್ತಾನೆ. ಅವನಿಗೆ ಸಮ ಹೊಡಿತಾನೆ ಅವನು ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಖಾನ್ ಸಸ್ಪೆಂಡ್ ಆಗಿದ್ದಾನೆ ಅಂತ. ಸೊ ಆ್ಯಕ್ಚುಲಿ ಖಾನಿಗೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೊ ನಾವು ನೋಡ್ತೀವಿ ಇನ್ನೊಂದು ಟೀಮನ್ನು ಆ್ಯಂಡ್ ಇವರು ಡಿಸೈಡ್ ಮಾಡ್ತಾರೆ ಸಿಯೋಲನ್ನು ಸೋಲಿಸಬೇಕು ಅಂತ ಆ್ಯಂಡ್ ಇವ್ರು 3 ಜನ ಕೂಡ ಫೈಟ್ ನೋಡ್ತಾ ಇರ್ತಾರೆ. ಬಟ್ ನಮ್ಮ ಮೋರಿ ಏನಿರ್ತಾನೆ ಎಲ್ಲೋ ಕಳೆದೋಗಿರ್ತಾನೆ. ಅದು ನಮ್ಮ ಮೀರಾ ಮತ್ತು ಖಾನ್ ಕೂಡ ಇಬ್ಬರು ಕೂಡ ಒಬ್ಸರ್ವ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಹೇಳ್ತಾ ಇರ್ತಾನೆ ಅವನು ಅದೇ ಭಿಕ್ಷೆ ಎದ್ದು ಪವರ್ದ ಬಗ್ಗೆ. ಬಟ್ ನಮ್ಮ ಹೀರೋ ಹೇಳ್ತಾನೆ, ನನಗೆ ಭಿಕ್ಷೆ ಪವರ್ ಬೇಕಾಗಿಲ್ಲ, ಯಾಕಂದರೆ ನನ್ನ ಪವರನ್ನೇ ನಾನು ಯೂಸ್ ಮಾಡ್ತೀನಿ. ಸೊ ಅದು ಮೀರಾಗೆ ಸರಿ ಅನ್ನಿಸ್ತದೆ. ಖಾನ್ ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾನೆ. ಮುಂದೇನಾಗುತ್ತೆ ನೋಡೋಣ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನೆಕ್ಸ್ಟ್ ಒಂದು ವಿಡಿಯೋ ಮಾಡಲಿಕ್ಕಿದ್ದೀನಿ, ಅದು ಬಂದುಬಿಟ್ಟು ಲಾಸ್ಟ್ ಪಾರ್ಟ್ ಈ ಒಂದು ಎನಿಮಿದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.